5 years hence, the age of A will be 3 times that of his son. 5 years ago, A's age was 7 times that of his son. Find their present ages. Solution. Let the age of A be x. So A na age ಏನಾಗಿರಲಿ x ಆಗಿರಲಿ. Similarly, the age of his son be y. ಸೊ A ನ ಏಜ್ x ಆಗಿರಲಿ, ಅವನ ಮಗನ ಏಜು y ಆಗಿರಲಿ. ಓಕೆ, 5 years hence ಅಂದರೆ ಇಲ್ಲಿಂದ ನೆಕ್ಸ್ಟ್ 5 years ಅಂತ. 5 years hence. 5 years hence ಅಂದರೆ ಇಬ್ಬರಿಗೂ 5 ವರ್ಷ ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ, 5 years hence ದ ಏಜ್ ಆಫ್ ಎ. ಏಜ್ ಆಫ್ ಎ ಅಂತಂದರೆ x plus 5 will be 3 times that of his son. 3 times that of his son. ಮಗನಿಗೂ ಕೂಡ 5 ವರ್ಷ ಜಾಸ್ತಿ ಆಗಿರುತ್ತೆ. ಸೊ y plus 5 ನೋಡಿ, ಎ ನ ಏಜು ಅವನ ಮಗನ ಏಜ್ನ 3 ಟೈಮ್ಸ್ ಇರುತ್ತೆ. ದೇರ್ಫೋರ್ ಅವನ ಏಜ್ಗೂ 5 ಟೈಮ್ಸ್ 5 ಆ್ಯಡ್ ಮಾಡಬೇಕು, ಮಗನ ಏಜ್ಗೂ 5ನ ಆ್ಯಡ್ ಮಾಡಬೇಕು. ಮತ್ತು ರಿಲೇಷನ್ ಯಾವ ರೀತಿ ಇರುತ್ತೆ ಅಂದರೆ ಮಗನ ಏಜ್ನ 3 ಟೈಮ್ಸು ಎ ನ ಏಜ್ ಇರುತ್ತೆ ಅಂತ. ಓಕೆ, ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಅಥವಾ ಇದನ್ನ ಸಿಂಪ್ಲಿಫೈ ಮಾಡ್ಬೋದು ನಾವು. ಫರ್ದರ್ ಇದನ್ನ ಸಿಂಪ್ಲಿಫೈ ಮಾಡಿ ಆಮೇಲೆ ಅದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x plus 5 and it will be equal to 3 into y, 3y plus 3 5s are 15. 3y ಲೆಫ್ಟ್ ಸೈಡ್ ತಗೊಳ್ರಿ, y ರೈಟ್ ಸೈಡ್ ಬಂದ್ರೆ x minus 3y will be equal to 15 minus 5. Therefore x minus 3y equal to 10. 15 minus 5 ಅಂದ್ರೆ 10. Call this as equation number 1. Similarly, 5 years ago, ಈಗ ಪ್ರೆಸೆಂಟ್ ಏಜ್ ಎಷ್ಟಿದೆ, x y ಇದೆ. 5 years ago ಅಂತಂದ್ರೆ 5 ವರ್ಷದ ಹಿಂದೆ ಅಂತ. ಸೊ 5 years ago ಅಂದಾಗ ಇಬ್ರಿಗೂ 5 ವರ್ಷ ಕಡಿಮೆ ಇರುತ್ತೆ. therefore father's age will be x minus 5 and son's age will be y minus 5. ಇನ್ನು ರಿಲೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ A's age ಎಷ್ಟಿದೆ, x minus 5. it will be 7 times that of his son. so 7 times that of his son. ಇದನ್ನು ಕೂಡ ಸಿಂಪ್ಲಿಫೈ ಮಾಡಿದ್ರೆ x minus 5 and it will be equal to 7 into y is 7y minus 7 5s are 35. 7y right side left side ಬರಲಿ, 5 right side ಬರಲಿ. x minus 7y equals to minus 35 minus 5 right side ಬಂದರೆ plus 5. ಇನ್ನು ಸಿಂಪ್ಲಿಫೈ ಮಾಡಿದ್ರೆ x minus 7y will be equal to minus 35 ಅಲ್ಲಿ 5 ಹೋದ್ರೆ minus 30. Call this as equation number 2. ಈಗ ಎರಡು ಈಕ್ವೇಶನ್ಗಳನ್ನ ಏನು ಮಾಡಿ ಅಂತಂದ್ರೆ ಆಡ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ. ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2. 1 minus 2 ಮಾಡಿದಾಗ ಓಕೆ, ಈಕ್ವೇಶನ್ 1 ನೋಡಿ ಏನಿದೆ, x minus 3y equal to 10 ಅಂತ ಇದೆ. ಈಕ್ವೇಶನ್ 2 ಏನಿದೆ ಅಂತಂದ್ರೆ x minus 7y equal to minus 30 ಅಂತ ಇದೆ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡ್ಬೇಕಂತ ಹೇಳಿರೋದ್ರಿಂದ ಸೊ ಇದು ಮೈನಸ್ ಆಯಿತು. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಯಿತು. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದರೆ 7y ಅಲ್ಲಿ 3y ಹೋದ್ರೆ, ಯಾಕಂದ್ರೆ ಇದು ಪ್ಲಸ್ ಇದು ಮೈನಸ್ ಇದೆ, 7y ಅಲ್ಲಿ 3y ಹೋದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 4y and it will be equal to plus 30 plus 10 ಅಂತಂದ್ರೆ plus 40 ಆಯಿತು. therefore 4 1s are 4 10s are. therefore the value of y will be 10. y ಅಂತಂದ್ರೆ ಸನ್ಸ್ ಏಜ್. ಇದನ್ನ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತಂದ್ರೆ put y equal to 10 in equation 1. we get x minus 3 into 10 equal to 10. x minus 3 10s are 30 equal to 10. x equal to 10 minus 30 right side bandre plus 30. therefore x will be equal to 40. 10 plus 30 is 40. therefore
A's age will be 40 years and his son's age will be 10 years. Okay, these are the present ages of those two people. Next question is, find the sum of all the integers between 1 and 100, all of which leave a remainder 1 when divided by 5 using formula. ಓಕೆ, ಈಗ ರಿಮೈಂಡರ್ 1 ಉಳಿಯೋ ತರ ಯಾವೆಲ್ಲ ನಂಬರ್ಸ್ಗಳಿದಾವಲ್ಲ ಆ ಎಲ್ಲ ನಂಬರ್ಗಳ ಸಮ್ಮನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಂಬರ್ ಯಾವುದು ಅಂತಂದ್ರೆ 1. 1 ಅನ್ನ 5 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತೆ? 1 ಬರುತ್ತೆ. ದೇರ್ ಫೋರ್ ದ ಫಸ್ಟ್ ಎಲಿಮೆಂಟ್ ವಿಲ್ ಬಿ 1. ನೆಕ್ಸ್ಟ್ ಎಲಿಮೆಂಟ್ ಬೇಕು ಅಂತಂದ್ರೆ 5 ನ ಆಡ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಎಲಿಮೆಂಟ್ 6. ನೋಡಿ, 6 ನ 5 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಬರುತ್ತೆ. ನೋಡಿ, 1 ಅನ್ನ 5 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 1 ಯಾವ ರೀತಿ ಬರುತ್ತೆ ಅಂತಂದ್ರೆ ಈ ರೀತಿ 5 1s 5 ತಗೊಳಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಟೇಕ್ 5 zeros 0. 1 minus 0 is 1. Therefore this 1 is the remainder. ಆ ರೀತಿ ನೆಕ್ಸ್ಟ್ ಎಲಿಮೆಂಟ್ 11 ಇರುತ್ತೆ ಅಂಡ್ ಸೋ ಆನ್. ಇನ್ನು ಲಾಸ್ಟ್ ಎಲಿಮೆಂಟ್ ಎಷ್ಟಿದೆ ಅಂತಂದ್ರೆ 100 ಇದೆ. 5 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಇನ್ನು ಅದರ ನೆಕ್ಸ್ಟ್ ನಂಬರ್ ಯಾವುದು ಅಂತಂದ್ರೆ 95. ಅದರ ಹಿಂದೆ ತಗೊಂಡ್ರೆ 99 ತಗೊಂಡ್ರೆ ರಿಮೈಂಡರ್ ಎಷ್ಟು ಬರುತ್ತೆ? 4 ಬರುತ್ತೆ. ಸಾರಿ, ಎಸ್ 4 ಬರುತ್ತೆ. ಇನ್ನು 98 ತಗೊಂಡ್ರೆ ರಿಮೈಂಡರ್ 3 ಬರುತ್ತೆ. 97 ತಗೊಂಡ್ರೆ ರಿಮೈಂಡರ್ 2. 96 ತಗೊಂಡ್ರೆ ರಿಮೈಂಡರ್ 1. Therefore the last element will be 96. This is an. ಸೊ ಈಗ ನಮಗೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಸಿಕ್ತು. ಇದರಲ್ಲಿ ಟರ್ಮ್ಸ್ ಗಳನ್ನ ಬರೆಯೋಣ. ಫಸ್ಟ್ ಟರ್ಮ್ ಯಾವುದು ಅಂತಂದ್ರೆ 1. ಇನ್ನು ಕಾಮನ್ ಡಿಫರೆನ್ಸ್ ಎಷ್ಟಿರುತ್ತೆ ಅಂತಂದ್ರೆ 5 ಇರುತ್ತೆ. ಯಾಕಂದ್ರೆ 6 minus 1 11 minus 6 ಈ ರೀತಿ ಫೈಂಡ್ ಮಾಡಿದಾಗ ಕಾಮನ್ ಡಿಫರೆನ್ಸ್ ವಿಲ್ ಬಿ 5. ಅಂಡ್ an is equal to 96. ಲಾಸ್ಟ್ ಟರ್ಮ್ is 96. We don't know how many terms are there. Therefore n is question mark. And we have to find sum. Therefore Sn is question mark. ಈಗ an ಅನ್ನ ಯೂಸ್ ಮಾಡಿ ಫಸ್ಟ್ ಲೆಟ್ us find n. After that we shall find Sn. Okay. an equal to a plus n minus 1 into d. This is the formula. Here we know that an is 96 and it is equal to a andre 1 plus n andre ಗೊತ್ತಿಲ್ಲ into 5. 1 ಈ ಕಡೆ ಬಂದ್ರೆ -1 ಆಯ್ತು. therefore 96 minus 1 is equal to n minus 1 into 5. 96 minus 1 ಅಂತಂದ್ರೆ 95 and it is equal to n minus 1 into 5. so into 5 ನ ಈ ಕಡೆ ತಗೊಂಡ್ರೆ divided by 5 ಆಯ್ತು. divided by 5 is equal to n minus 1. 5 1s 5 ಇಲ್ಲಿ 4 ಉಳಿತು 45 ಆಯ್ತು. 5 9s 45. Therefore n minus 1 equal to 19 ಆದರೆ n equal to 19 plus 1. From this we can write n equal to 19 plus 1, that is nothing but 20. Therefore the value of n is 20. ಈಗ Sn ಕ್ಯಾಲ್ಕುಲೇಟ್ ಮಾಡಬಹುದು. Sn ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. Sn equal to n by 2 into a plus an. ಇನ್ನೂ ಒಂದು ಫಾರ್ಮುಲಾ ಇದೆ, Sn equal to n by 2 into 2a plus n minus 1 into d ಅಂತ. ಆ ಫಾರ್ಮುಲಾ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಈ ಫಾರ್ಮುಲಾ ಆದ್ರೂ ಯೂಸ್ ಮಾಡ್ಬೋದು. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಟರ್ಮ್, ಲಾಸ್ಟ್ ಟರ್ಮ್ ಮತ್ತು ನಂಬರ್ ಆಫ್ ಟರ್ಮ್ಸ್ ಗಳು ಗೊತ್ತಿದ್ದಾಗ ಇದು ಬೇಗ ಸಿಗುತ್ತೆ ನಮಗೆ. n ಅಂತಂದ್ರೆ 20 divided by 2 into a ಅಂತಂದ್ರೆ ಫಸ್ಟ್ ಟರ್ಮ್ ಪ್ಲಸ್ an ಅಂತಂದ್ರೆ ಲಾಸ್ಟ್ ಟರ್ಮ್, ದಟ್ ಈಸ್ nth ಟರ್ಮ್. ಇಟ್ ಈಸ್ ನಥಿಂಗ್ ಬಟ್ 96. It is equal to 2 1s are 2 10s are. Therefore 10 into 96 plus 1 ಅಂತಂದ್ರೆ 97. 97 10s are 970. Therefore the sum which is required is 970. So remainder 1 ಬರೋ ತರ 1 ಇಂದ 100 ವರೆಗಿರಂತ 5 ಇಂದ ಡಿವೈಡ್ ಮಾಡಿದಾಗ 1 ರಿಮೈಂಡರ್ ಕೊಡುವಂತ 1 ಇಂದ 100 ವರೆಗೆ ಇರ್ತಕ್ಕಂಥ ಎಲ್ಲಾ ನಂಬರ್ಗಳ ಸಮ್ ಎಷ್ಟು ಬರುತ್ತೆ ಅಂತಂದ್ರೆ 970 ಬರುತ್ತೆ. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಈಸ್, ಇದರ ಇನ್ನೊಂದು ಪಾರ್ಟ್ ಇದು. ಅಂದ್ರೆ ಆ ಕ್ವಶನ್ ಆದ್ರೆ ಸಾಲ್ವ್ ಮಾಡಬಹುದು ಅಥವಾ ಈ ಕ್ವಶನ್ ಆದ್ರೆ ಸಾಲ್ವ್ ಮಾಡಬಹುದು. ಹಾಗಾಗಿ ಆರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಹೌ ಮೆನಿ ಟರ್ಮ್ಸ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂದ್ರೆ 24 21 18 ಅಂಡ್ ಸೋ ಆನ್ ಮಸ್ಟ್ ಬಿ ಟೇಕನ್ so that their sum is 78. So we have to find using formula. Okay, solution. The given arithmetic progression is 24 21 18 and so on. Here the first term, that is a 24, the common difference is 21 minus 24, that is nothing but minus 3.
ಇಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಅವರೇ ಹೇಳಿರೋದ್ರಿಂದ ನೆಕ್ಸ್ಟ್ ಡಿಫರೆನ್ಸ್ ಅನ್ನು ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಡಿಫರೆನ್ಸ್ ಫೈಂಡ್ ಮಾಡಿದ್ರೆ ಸಾಕು. ಸೊ 21 - 24 ಇಸ್ -3. ಇನ್ನು ನಂಬರ್ ಆಫ್ ಟರ್ಮ್ಸ್ ಗೊತ್ತಿಲ್ಲ, ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಅವರೇ ಹೇಳ್ತಾರೆ ಹೌ ಮೆನಿ ಟರ್ಮ್ಸ್ ಶುಡ್ ಬಿ ಟೇಕನ್ ಟು ಗೆಟ್ ದ ಸಮ್ 78 ಅಂತ. ದೇರ್ಫೋರ್ Sn ಈಸ್ ಈಕ್ವಲ್ ಟು 78. ಓಕೆ, ಈಗ ಫಾರ್ಮುಲಾ ಗೊತ್ತಿದೆ ನಮಗೆ. Sn ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು d. ಓಕೆ, ಈಗ a ಪ್ಲಸ್ an ಫಾರ್ಮುಲಾ ಯಾಕೆ ಬಳಸಿಲ್ಲ ನಾವು ಅಂತಂದ್ರೆ an ಅಂದ್ರೆ ಗೊತ್ತಿಲ್ಲ ನಮಗೆ, ಇಲ್ಲಿ n ಅಂದ್ರೂ ಗೊತ್ತಿಲ್ಲ. ಎರಡೆರಡು ವೇರಿಯೇಬಲ್ಸ್ ಇದ್ದಾಗ ಫೈಂಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವಿಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ 2a ಪ್ಲಸ್ n - 1 ಇಂಟು d ಫಾರ್ಮುಲಾ ಯೂಸ್ ಮಾಡಿದ್ವಿ. Sn ಅಂತಂದ್ರೆ 78 ಅಂಡ್ ಇಟ್ ಇಸ್ ಈಕ್ವಲ್ ಟು n ಗೊತ್ತಿಲ್ಲ ಬೈ 2 ಇಂಟು 2 ಇಂಟು a ಅಂತಂದ್ರೆ 24 ಪ್ಲಸ್ n - 1 ಇಂಟು d ಅಂದ್ರೆ -3. ಓಕೆ, 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 78 ಇಂಟು 2 and it is equal to 2n into 2 into 24 ಅಂತಂದ್ರೆ 48. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 3 into n it is 3n, ಮೈನಸ್ ಇಂಟು ಮೈನಸ್ ಪ್ಲಸ್ 3 1s are 3. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 3 into n 3n, ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್. ಈ ಮೈನಸ್ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಮೈನಸ್ ಬರುತ್ತೆ. ಮೈನಸ್ ಇಂಟು ಪ್ಲಸ್ n ಮೈನಸ್ n ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆ ರೀತಿ. ಓಕೆ ಓಕೆ, ಈಗ 78 ಇಂಟು 2 ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೋದು. ಸಪೋಸ್ ಇಲ್ಲಿ 3 ಕಾಮನ್ ಬಂದ್ರೆ ಇಲ್ಲಿ ಡಿವೈಡ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ನಾನು ಮಲ್ಟಿಪ್ಲೈ ಮಾಡಲಾರ್ದೆ ಹಂಗೆ ಇಟ್ಟಿದ್ದೀನಿ. 48 ಪ್ಲಸ್ 3 ಅಂತಂದ್ರೆ 51 ಮೈನಸ್ 3n. ಓಕೆ, 78 ಇಂಟು 2 ಅಂಡ್ ಇಟ್ ಇಸ್ ಈಕ್ವಲ್ ಟು 51 ಇಂಟು n ಅಂದ್ರೆ 51n ಮೈನಸ್ 3n ಇಂಟು n ಅಂದ್ರೆ 3n ಸ್ಕ್ವೇರ್. ಎರಡು ಟರ್ಮ್ಗಳನ್ನ ಲೆಫ್ಟ್ ಸೈಡ್ ತಗೊಂಡ್ಬಿಡೋಣ. ಮೈನಸ್ 3n ಸ್ಕ್ವೇರ್ ಲೆಫ್ಟ್ ಸೈಡ್ ಬಂದಾಗ ಪ್ಲಸ್ 3n ಸ್ಕ್ವೇರ್ ಆಗುತ್ತೆ. 51n ಲೆಫ್ಟ್ ಸೈಡ್ ಬಂದಾಗ ಮೈನಸ್ 51n ಆಯಿತು. ಪ್ಲಸ್ 78 ಇಂಟು 2 ಆಲ್ರೆಡಿ ಇತ್ತು ಲೆಫ್ಟ್ ಸೈಡ್, ಸೊ ಇಟ್ ಈಸ್ ಈಕ್ವಲ್ ಟು 0. ಈಗ ಈಚ್ ಅಂಡ್ ಎವ್ರಿ ಕೋಎಫಿಷಿಯಂಟ್ ಆಫ್ n ಸ್ಕ್ವೇರ್ ಅಂಡ್ n ಅಂಡ್ ಇವನ್ ಕಾನ್ಸ್ಟೆಂಟ್ ಆಲ್ಸೋ ಈಸ್ ಡಿವಿಸಿಬಲ್ ಬೈ 3. ದೇರ್ಫೋರ್ ಪ್ರತಿ ಟರ್ಮ್ನ 3 ಇಂದ ಡಿವೈಡ್ ಮಾಡಿಬಿಡೋಣ. ಇಲ್ಲಿ 3 3 ಕ್ಯಾನ್ಸಲ್ ಆಯಿತು. ಇಲ್ಲಿ n ಸ್ಕ್ವೇರ್ ಮೈನಸ್ 3 1s are 3, 3 7s are 21 minus 17n plus 3 1s are 3 2s are 6, 1 ಉಳಿತು, 3 6s are 18, 26 2s are 52. It is equal to 0. ಈಗ 52 ಇದೆ, ಇಲ್ಲಿ n ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ. ಸೊ 52 1s are 52. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 52 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 17 ಬರಬೇಕು. 13 4s are 52. 13 ಮತ್ತು 4 ಅನ್ನು ಆಡ್ ಮಾಡಿದ್ರೆ 17 ಬರುತ್ತೆ. ಇಲ್ಲಿ ಮೈನಸ್ 17 ಬೇಕು ಅಂತಂದ್ರೆ ಇದು ಮೈನಸ್ ಮಾಡಿಬಿಡಿ. ಮೈನಸ್ 13 ಮೈನಸ್ 4 ಎರಡನ್ನು ಆಡ್ ಮಾಡಿದ್ರೆ ಮೈನಸ್ 17 ಬರುತ್ತೆ. ಇನ್ನು ಮೈನಸ್ 13 ಇಂಟು ಮೈನಸ್ 4 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 13 4s are 52. ಓಕೆ, ದೇರ್ಫೋರ್ n ಸ್ಕ್ವೇರ್ ಮೈನಸ್ 17n ಅನ್ನ ಮೈನಸ್ 13n ಮೈನಸ್ 4n ಅಂತ ಬರೀರಿ ಪ್ಲಸ್ 52 and it is equal to 0. Now take n as a common factor from these two terms. Therefore, we get n minus 13. And from these two terms, take minus 4 as a common factor. And in bracket, we get minus n minus 13 and it is equal to 0. Again, n minus 13 is common. Take n minus 13 as a common factor. And one more bracket will be n minus 4 and it is equal to 0. So, product of two real numbers is equal to 0. This happens only when either of them is 0. Therefore, we can write n minus 13 is 0 or n minus 4 is 0. So, n minus 13 is 0 ಆಗಬೇಕು ಅಂತಂದ್ರೆ n should be equal to 13. n minus 4 equal to 0 ಆಗಬೇಕು ಅಂತಂದ್ರೆ n should be equal to 4. Therefore, the value of n will be 13 or 4. ಇದು ಡಿಕ್ರೀಸಿಂಗ್ ಸೀಕ್ವೆನ್ಸ್ ಆಗಿರೋದ್ರಿಂದ ಎರಡು ವ್ಯಾಲ್ಯೂಗೆ ಇದು ಟ್ರೂ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಒನ್, sides AB and AC and median AD of triangle ABC are respectively proportional to sides PQ and PR and median PM of another triangle PQR. Show that triangle ABC is similar to triangle PQR. Okay, ಏನು ಕೊಟ್ಟಿದ್ರೆ ಅಂತಂದ್ರೆ AB ಮತ್ತು PQ, AC ಮತ್ತು PR, AD ಮತ್ತು PM ಇವುಗಳು ಪ್ರಪೋರ್ಷನಲ್ ಆಗಿದ್ರೆ
ಪಿ ಕ್ಯೂ ಆರ್ ಮತ್ತು ಎ ಬಿ ಸಿ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಗಿವನ್. ವಾಟ್ ಈಸ್ ಗಿವನ್? ಎ ಬಿ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ by PR and it will be equal to AD by PM. It is given. In order to prove ABC is similar to PQR, let us do some construction. Construction illade ee problem na solve madakagalla. So ಇಲ್ಲಿ ಏನು ಮಾಡೋಣ ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು. ಏನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತಂದ್ರೆ AD ಎಷ್ಟು ಏನು ಲೆಂತ್ ಇದೆಯೋ ಅಷ್ಟೇ ಲೆಂತ್ನ ಏನು ಮಾಡೋಣ ಅಂತಂದ್ರೆ ಎಕ್ಸ್ಟೆಂಡ್ ಮಾಡಬೇಕು ಯಾವುದೋ ಒಂದು ಪಾಯಿಂಟ್ ವರೆಗೆ. ಸಿಮಿಲರ್ಲಿ ಪಿ ಎಂ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ನ ಏನು ಮಾಡಬೇಕು ಅಂತಂದ್ರೆ ಆ ಪಿ ಎಂ ಅನ್ನ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡೋದನ್ನ ಏನಂತ ಹೇಳ್ತೀವಿ? ಪ್ರೊಡ್ಯೂಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಎಲ್ಲಿವರೆಗೆ ಪ್ರೊಡ್ಯೂಸ್ ಮಾಡೋಣ ಅಂತಂದ್ರೆ ಈ ಪಾಯಿಂಟ್ ಅನ್ನ ಸಪೋಸ್ ಇ ಅಂತ ಕರೀರಿ. ಈ ಪಾಯಿಂಟ್ ಅನ್ನ ನೇಮ್ ಇಟ್ ಆಸ್ ಎನ್. ಎಲ್ಲಿವರೆಗೆ ಪ್ರೊಡ್ಯೂಸ್ ಮಾಡಿದೀವಿ? ಈವರೆಗೆ ಪ್ರೊಡ್ಯೂಸ್ ಮಾಡಿದ್ವಿ. ಜೊತೆಗೆ ಈ ಇ ನ ಸಿ ಗೆ ಮತ್ತೆ ಇಲ್ಲಿ ಎನ್ ಅನ್ನ ಪಿ ಗೆ ಏನ್ ಮಾಡಿ ಅಂತಂದ್ರೆ ಜಾಯಿನ್ ಮಾಡಿಬಿಡಿ. ಜಾಯಿನ್ ಇ ವಿತ್ ಸಿ ಅಂಡ್ ಆರ್ ವಿತ್ ಎನ್. ಸೊ ಈ ರೀತಿ ಜಾಯಿನ್ ಮಾಡಿಬಿಡಿ. ಓಕೆ, ರೈಟ್. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ವಾಟ್ ವಿ ಹ್ಯಾವ್ ಡನ್. ಸೊ ಅದನ್ನ ಇಲ್ಲಿ ಬರೀಬೇಕು. ಏನ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತಂದ್ರೆ ಪ್ರೊಡ್ಯೂಸ್ AD to E and join E with C. E ನ C ಜೊತೆ ಜಾಯಿನ್ ಮಾಡಿ. ಸಿಮಿಲರ್ಲಿ ಪ್ರೊಡ್ಯೂಸ್ PM to N. PM ನ ಎಲ್ಲಿವರೆಗೆ ಪ್ರೊಡ್ಯೂಸ್ ಮಾಡಿ? N ವರೆಗೆ ಜಾಯಿನ್ ಮಾಡಿ ಅಂಡ್ ಜಾಯಿನ್ N with R such that ಯಾವ ರೀತಿ ಇವುಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಎರಡು ಲೈನ್ಗಳನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ such that AD is equal to DE and PM equal to MN. ಈ ರೀತಿ ಪ್ರೊಡ್ಯೂಸ್ ಮಾಡಬೇಕು. ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು? AD ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ DE ಇರಬೇಕು. ಅದೇ ರೀತಿ PM ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ MN ಇರಬೇಕು. ಆ ರೀತಿ ನಾವೇನ್ ಮಾಡಬೇಕು ಅಂತಂದ್ರೆ ಆ ಎರಡು ಲೈನ್ ಸೆಗ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಆ ವರ್ಟೆಕ್ಸ್ ಜೊತೆ ಏನ್ ಮಾಡ್ತಿದೀವಿ ಅಂತಂದ್ರೆ ಜಾಯಿನ್ ಮಾಡ್ತಾ ಇದೀವಿ. ಓಕೆ, ಈಗ ಏನಾಗುತ್ತೆ ಅಂತಂದ್ರೆ AD ಮತ್ತು DE ಎರಡು ಈಕ್ವಲ್, PM ಅಂಡ್ MN ಆರ್ ಈಕ್ವಲ್. ಓಕೆ, ಇದು ನಮ್ಮ ಕನ್ಸ್ಟ್ರಕ್ಷನ್ ಇಂದ ಬಂದಿದೆ. ಸಿಮಿಲರ್ಲಿ BD ವಿಲ್ ಬಿ ಈಕ್ವಲ್ ಟು DC. ಯಾಕೆ ಅಂತಂದ್ರೆ AD ಈಸ್ ಮೀಡಿಯನ್ ಆಗಿರೋದ್ರಿಂದ BD ಲೆಂತ್ ಮತ್ತು DC ಲೆಂತ್ ಸೇಮ್ ಇರ್ತದೆ. Similarly, QM and MR they will also be equal. Okay. Okay. Now, in triangle ABD and in triangle CDE. ಯಾವ ಟ್ರಯಾಂಗಲ್ ಅಂದ್ರೆ ABD ಈ ಟ್ರಯಾಂಗಲ್ ಮತ್ತು CDE ನಲ್ಲಿ AD is equal to DE. AD is equal to DE. ಯಾಕೆ? By construction. From construction they are equal. And BD will be equal to DC. Because AD is D is midpoint. D is midpoint. ಯಾಕೆ ಇದು midpoint? Because AD is median. AD is median, therefore D is midpoint. BD will be equal to DC. And angle ADB will be equal to angle EDC. ಯಾಕೆ? Vertically opposite angle. ಸೊ ಎರಡು ಸೈಡ್ಗಳು ಮತ್ತು ಇನ್ಕ್ಲೂಡೆಡ್ ಆಂಗಲ್ ಈಕ್ವಲ್ ಆಗಿರೋದ್ರಿಂದ ಬೈ SAS postulate we can write
ಟ್ರಯಾಂಗಲ್ ಎ ಬಿ ಡಿ ಈಸ್ ಕಾಂಗ್ರಿಯೆಂಟ್ ಟು, ಬರೀ ಸಿಮಿಲರ್ ಅಲ್ಲ, ಕಾಂಗ್ರಿಯೆಂಟ್ ಆಗಿರ್ತವೆ. ಈಸ್ ಕಾಂಗ್ರಿಯೆಂಟ್ ಟು, ಎ ಬಿ ಡಿ ಈಸ್ ಕಾಂಗ್ರಿಯೆಂಟ್ ಟು ಯಾವುದಕ್ಕೆ? ಇ ಸಿ ಡಿ. ಎ ಬಿ ಡಿ ಈಸ್ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ ಇ ಸಿ ಡಿ ಬೈ ಎಸ್ ಎ ಎಸ್ ರೂಲ್ ಅಥವಾ ಎಸ್ ಎ ಎಸ್ ಪಾಸ್ಟುಲೇಟ್. ಕಾಂಗ್ರಿಯೆಂಟ್ ಆಗಿದೆ ಅಂತಂದ್ರೆ ಅದರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಗಳು ಕೂಡ ಈಕ್ವಲ್ ಆಗಿರ್ತವೆ. ಸೊ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಗಳು ಈಕ್ವಲ್ ಆಗಿರ್ತವೆ ಅಂತಂದ್ರೆ ಎ ಬಿ ವಿಲ್ ಬಿ ಈಕ್ವಲ್ ಟು ಸಿಇ. ಎ ಬಿ ವಿಲ್ ಬಿ ಈಕ್ವಲ್ ಟು ಇ ಸಿ. ಎ ಬಿ ವಿಲ್ ಬಿ ಈಕ್ವಲ್ ಟು ಇ ಸಿ. ಇದನ್ನ ನಾನು ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಆಮೇಲೆ ಆಲ್ಸೋ ಆಂಗಲ್ ಸಿಇ ಡಿ ಅಥವಾ ಡಿಇ ಸಿ, ಆಂಗಲ್ ಡಿಇ ಸಿ ವಿಲ್ ಬಿ ಈಕ್ವಲ್ ಟು, ನೋಡಿ ಎಲ್ಲಿದೆ ಡಿಇ ಸಿ, this angle DEC will be equal to angle DAB. Angle DAB. These two angles will be equal. Okay. ಇದು ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ನ ನೋಡಿದಾಗ ಸೇಮ್ ಪ್ರಾಸೆಸ್ ಇಲ್ಲೂ ಮಾಡಿದ್ರಿಂದ ಸಿಮಿಲರ್ಲಿ ವಿ ಕ್ಯಾನ್ ರೈಟ್, ನೋಡಿ ಈ ಟ್ರಯಾಂಗಲ್ ಕೂಡ ಇದೇ ರೀತಿ ಬರೀಬಹುದು. ಸಿಮಿಲರ್ಲಿ ಟ್ರಯಾಂಗಲ್, ಈ ಟ್ರಯಾಂಗಲ್ ಅಲ್ಲಿ ಪಿ ಕ್ಯೂ ಎಂ, ಟ್ರಯಾಂಗಲ್ ಪಿ ಕ್ಯೂ ಎಂ ವಿಲ್ ಬಿ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್, ಇಲ್ಲಿ ಪಿ ಕ್ಯೂ ಎಂ ಅಂತ ತಗೊಂಡ್ರೆ ಇಲ್ಲಿ ಏನ್ ತಗೋಬೇಕಾಗ್ತದೆ ಅಂದ್ರೆ ಎನ್ ಆರ್ ಎಂ ಅಂತ ತಗೋಬೇಕು, ಎನ್ ಆರ್ ಎಂ. ಸೊ ಇಲ್ಲೂ ಕೂಡ ಎರಡು ಸೈಡ್ಗಳು ಯಾವುದು ಅಂದ್ರೆ ಪಿ ಕ್ಯೂ ವಿಲ್ ಬಿ ಈಕ್ವಲ್ ಟು ಎನ್ ಆರ್, ಪಿ ಕ್ಯೂ ವಿಲ್ ಬಿ ಈಕ್ವಲ್ ಟು ಎನ್ ಆರ್. ಆಲ್ಸೋ ಇಲ್ಲಿ ಕೂಡ ಒಂದು ಆಂಗಲ್ ಈಕ್ವಲ್ ಆಗಿರುತ್ತೆ. ಯಾವ ಆಂಗಲ್ ಅಂತಂದ್ರೆ ಇಲ್ಲಿದೆಯಲ್ಲ ಈ ಆಂಗಲ್ ಮತ್ತು ಈ ಮೇಲ್ಗಡೆ ಪಿ ಹಾಫ್ ಆಂಗಲ್ ಇರುತ್ತಲ್ಲ ಆ ಎರಡು ಆಂಗಲ್ಗಳು ಈಕ್ವಲ್ ಆಗಿರ್ತವೆ. ದೇರ್ಫೋರ್ ಆರ್ ಎನ್ ಎಂ, ಆಲ್ಸೋ ಆಂಗಲ್ ಆರ್ ಎನ್ ಎಂ ವಿಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಪಿ ಎಂ, ಆಂಗಲ್ ಕ್ಯೂ ಪಿ ಎಂ. ಓಕೆ, ಇದಿಷ್ಟಿರಲಿ. ಓಕೆ, ಈಗ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡಿ ಇಷ್ಟನ್ನು ನಾವೇನ್ ಮಾಡಿದೀವಿ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ. ಈಗ ಎ ಬಿ ಅಂತಂದ್ರೆ ಇ ಸಿ ಅಂತ ಗೊತ್ತಾಗಿದೆ, ಜೊತೆಗೆ ಪಿ ಕ್ಯೂ ಅಂದ್ರೆ ಎನ್ ಆರ್ ಅಂತ ಗೊತ್ತಾಗಿದೆ. ಇಲ್ಲಿ ನೋಡಿ ಎ ಬಿ ಪಿ ಕ್ಯೂ ಇದೆ. ಆ ಎ ಬಿ ನ ಮತ್ತು ಪಿ ಕ್ಯೂ ನ ನಾನೇನ್ ಮಾಡ್ಬೋದು ಅಂತಂದ್ರೆ ಇ ಸಿ ಮತ್ತು ಎನ್ ಆರ್, ಪಿ ಕ್ಯೂ ನ ಎನ್ ಆರ್ ಇಂದ ರೀಪ್ಲೇಸ್ ಮಾಡ್ಬೋದು. ಸೊ ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಂಡ್ರೆ ನಾವು ಈಕ್ವೇಶನ್ 1 implies ಎ ಬಿ ನ ಏನಂತ ರಿಪ್ಲೇಸ್ ಮಾಡ್ತೀನಿ, ಇ ಸಿ ಅಂತ ರಿಪ್ಲೇಸ್ ಮಾಡ್ತೀನಿ. ಇನ್ನು ಪಿ ಕ್ಯೂ ನ ಎನ್ ಆರ್ ಅಂತ ರಿಪ್ಲೇಸ್ ಮಾಡ್ತೀನಿ. ಅಂಡ್ ಇಟ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್, ಇಟ್ ಈಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಪಿ ಎಂ. ಓಕೆ, but what is AD? AD means DE and PM means MN. So ಇದನ್ನು ಕೂಡ ರಿಪ್ಲೇಸ್ ಮಾಡಿಬಿಡಬಹುದು. AD ಅಂತಂದ್ರೆ DE and PM ಅಂತಂದ್ರೆ MN. ಈಗ ಎರಡಕ್ಕೂ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿಬಿಡಿ. AD ಗೆ DE ಗೆ ಮತ್ತು MN ಗೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ 2 times of DE. 2 times of DE is nothing but AE. DE ಎಷ್ಟಿದೆಯೋ ಅಷ್ಟೇ AD ಇದೆ. ಹಾಗಾಗಿ 2 times of DE ಅಂತಂದ್ರೆ AE. Therefore we can write it is nothing but AE divided by ಇದೇನಾಗ್ತದೆ ಅಂತಂದ್ರೆ 2 times of MN means PN. ಓಕೆ, ಈಗ ನಾನು ಯಾವ್ಯಾವ ಟರ್ಮ್ಸ್ ಗಳು ತಗೊಳ್ತೀನಿ ಅಂದ್ರೆ EC by NR ಅಂತಂದ್ರೆ ಇದೀಗ EC by NR ಈ ಸೈಡ್, ಮತ್ತೆ AC by PR ಅಂದ್ರೆ ಇದೊಂದು, ಮತ್ತು AE by PN. ನೋಡಿ ಈ ಮೂರು ಸೈಡ್ಗಳು ಯಾವ ಟ್ರಯಾಂಗಲ್ ಗಳಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಇಲ್ಲೇನ್ ಕನ್ಸ್ಟ್ರಕ್ಟ್ ಮಾಡಿದೀವಲ್ಲ ಈ ಟ್ರಯಾಂಗಲ್ ACE, ಈ ಟ್ರಯಾಂಗಲ್, ಮತ್ತೆ ಇಲ್ಲೊಂದಿದೆ PRN,
ಈ ಟ್ರಯಾಂಗಲ್ಗಳಿಗೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಇಲ್ಲಿಂದ ನಾವೇನ್ ಮಾಡೋಣ ಅಂತಂದ್ರೆ ಆ ಎರಡು ಟರ್ಮ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀನಿ. ಈಗ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ EC divided by NR equal to AC divided by PR and it is equal to AE divided by PN. ಓಕೆ, ಸೊ ಈ ಮೂರು ಸೈಡ್ಗಳು ಈ ಸೈಡ್ಗಳಿಗೆ ಸಂಬಂಧಪಟ್ಟಿದ್ದು AC, CE, AE, PR, RN ಮತ್ತು PN. ಸೊ ಈ ಟ್ರಯಾಂಗಲ್ಗಳಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಮತ್ತು ಅವು ಪ್ರಪೋರ್ಷನಲ್ ಇರೋದ್ರಿಂದ ವಿ ಕ್ಯಾನ್ ರೈಟ್ ದಿಸ್ ಇಂಪ್ಲೈಸ್ ಟ್ರಯಾಂಗಲ್ ACE is similar to ಟ್ರಯಾಂಗಲ್ PRN. ನೋಡಿ, ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಆಗಿರೋದ್ರಿಂದ ಅವುಗಳ ಆಂಗಲ್ಗಳು ಸೇಮ್ ಇರ್ತವೆ. ಎರಡು ಆಂಗಲ್ಗಳು ಸೇಮ್ ಇರ್ತವೆ. ಯಾವ ಎರಡು ಆಂಗಲ್ಗಳು ಸೇಮ್ ಇರ್ತವೆ ಅಂತಂದ್ರೆ ಎರಡು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ಗಳು ಸೇಮ್ ಇರ್ತವೆ. ನಾನಿಲ್ಲಿ ಯಾವ ಆಂಗಲ್ ತಗೊಳ್ತೀನಿ ಅಂತಂದ್ರೆ ಈ ಆಂಗಲ್ ಮತ್ತು ಈ ಆಂಗಲ್ ತಗೊಳ್ತೀನಿ. ಯಾವುದು? ದಿಸ್ ಇಂಪ್ಲೈಸ್. ಸೊ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಆಗಿರೋದ್ರಿಂದ ದಿಸ್ ಇಂಪ್ಲೈಸ್ ಆಂಗಲ್ DAC ವಿಲ್ ಬಿ ಈಕ್ವಲ್ ಟು ಆಂಗಲ್ MPR. ಈ ಹಾಫ್ ಆಂಗಲ್ ಎರಡು ಟ್ರಯಾಂಗಲ್ ಅಲ್ಲಿ ಸೇಮ್ ಇದೆ. ಓಕೆ, ಅದೇ ರೀತಿ ಸಿಮಿಲರ್ಲಿ ಆಲ್ಸೋ ಇನ್ನೆರಡು ಆಂಗಲ್ಗಳು ಸೇಮ್ ಇರ್ತವೆ. ಯಾವುದು ಅಂತಂದ್ರೆ CED, ಈ ಆಂಗಲ್ ಮತ್ತು ಈ ಆಂಗಲ್ ಎರಡು ಸೇಮ್ ಇರ್ತವೆ. therefore CED will be equal to RNM ಅಥವಾ MNR, whatever it may be. Okay, right. But since triangle ABD and ECD are congruent, here illide nodi DEC is equal to DAB. Okay, DEC equal to DAB and RNM is equal to QPM. ಆಲ್ರೆಡಿ ಬರ್ದಿದ್ದೀವಿ. ಈ ಎರಡು ರಿಸಲ್ಟ್ ಗಳನ್ನ ಮತ್ತೊಮ್ಮೆ ನಾ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಓಕೆ, ಇಲ್ಲಿ DEC ಪ್ಲೇಸ್ ಅಲ್ಲಿ ನಾ ಏನ್ ಬರಿಬಹುದು ಅಂತಂದ್ರೆ DAB ಅಂತ ಬರಿಬಹುದು. ಬಿಕಾಸ್ ದೋಸ್ ಟು ಆರ್ ಈಕ್ವಲ್. therefore CED ಅಥವಾ DEC means what? DAB, angle DAB is equal to angle RNM. but angle RNM is equal to angle QPM. ನೋಡಿ, RNM ಅಂದ್ರೆ ಏನಿದೆ ಇಲ್ಲಿ? QPM ಅಂತಿದೆ. therefore this is equal to angle QPM. therefore these two angles will be equal. This implies angle DAB will be equal to angle QPM. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಅನ್ಕೊಳ್ರಿ, ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಅನ್ಕೊಳ್ರಿ. ಈ ಎರಡು ಆಂಗಲ್ ಗಳನ್ನ ಆಡ್ ಮಾಡೋಣ. ಆಂಗಲ್ 2 ಪ್ಲಸ್ ಆಂಗಲ್ 3 ಎರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ? DAC, ಆಂಗಲ್ DAC ಪ್ಲಸ್ ಆಂಗಲ್ DAB ಲೆಫ್ಟ್ ಪಾರ್ಟ್, ಇಟ್ ಇಸ್ ಈಕ್ವಲ್ ಟು ಆಂಗಲ್ MPR ಪ್ಲಸ್ ಆಂಗಲ್ QPM. ಎಲ್ಲಿದೆ ನೋಡಿ ಇವೆರಡು? DAC ಪ್ಲಸ್ DAB. ನೋಡಿ, DAC ಪ್ಲಸ್ DAB, ಒಂದು ಈ ಕಡೆ ಆಂಗಲ್, ಇನ್ನೊಂದು ಈ ಕಡೆ ಆಂಗಲ್. ಈ ಕಡೆ ಬಂದ್ರೆ MPR ಅಂತಂದ್ರೆ ಈ ಕಡೆ ಆಂಗಲ್, QPM ಅಂತಂದ್ರೆ ಈ ಕಡೆ ಆಂಗಲ್. ಸೊ ಈ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ವಿ ಗೆಟ್ ಆಂಗಲ್ BAC. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಮ ಹತ್ರ BAC ಅನ್ನೋ ಒಂದು ಆಂಗಲ್ ಬರುತ್ತೆ. ಅಂಡ್ ದಿಸ್ ಆಂಗಲ್ ಈಸ್ ಈಕ್ವಲ್ ಟು QPR. ನೋಡಿ, ಈ ಎರಡು ಟ್ರಯಾಂಗಲ್ ಅಲ್ಲಿ ಈಗ ನಾವು ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ PQR, ಈ ಎರಡು ಟ್ರಯಾಂಗಲ್ ಅಲ್ಲಿ ಗೊತ್ತಿರೋ ಡಾಟಾ ಪ್ರಕಾರ, ಈ ಡಾಟಾ ಪ್ರಕಾರ AB by PQ is equal to AC by PR and angle BAC is equal to angle QPR.
ಸೊ ಅಕಾರ್ಡಿಂಗ್ ಟು SAS ಸಿಮಿಲಾರಿಟಿ ರೂಲ್, SAS ಸಿಮಿಲಾರಿಟಿ ರೂಲ್ ಏನು ಹೇಳುತ್ತೆ? ಎರಡು ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಗಳು ಪ್ರಪೋರ್ಷನಲ್ ಆಗಿದ್ದು ಅವೆರಡು ನಡುವಿನ ಆಂಗಲ್ ಏನಾದ್ರೂ ಈಕ್ವಲ್ ಆಗಿತ್ತು ಅಂತಂದ್ರೆ ಆ ಎರಡು ಟ್ರಯಾಂಗಲ್ಗಳು ಏನಾಗಿರುತ್ತೆ? ಸಿಮಿಲರ್ ಆಗಿರುತ್ತೆ ಅಂತ. ದೇರ್ ಫೋರ್ ಬೈ SAS ರೂಲ್, ಅಲ್ಲಿ ಯೂಸ್ ಮಾಡಿರೋ SAS ರೂಲ್ ಯಾವುದು ಅಂತಂದ್ರೆ ಇದು ಕಾಂಗ್ರಿಯೆಂಟ್ ಸಂಬಂಧಪಟ್ಟಂತ ರೂಲ್. ಇಲ್ಲಿ ಹೇಳ್ತಾ ಇರೋದು ಯಾವುದು ಅಂತಂದ್ರೆ ಇದು ಸಿಮಿಲಾರಿಟಿಗೆ ಸಂಬಂಧಪಟ್ಟಂತ ರೂಲ್. ದಿಸ್ ಇಂಪ್ಲೈಸ್ ಟ್ರಯಾಂಗಲ್ ABC is similar to triangle PQR by SAS similarity rule. ಇದು similarity rule. Therefore, triangle ABC is similar to triangle PQR. Hence the proof. Next one, in the given figure, ABCD is a trapezium in which AB is parallel to DC and its diagonals intersect each other at O. Show that AO by BO equal to CO by DO. ಇಲ್ಲಿ in the given figure ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಎಕ್ಸಾಮ್ ಅಲ್ಲಿ ಫಿಗರ್ ಕೊಟ್ಟಿಲ್ಲ. ಆಕ್ಚುಲಿ ಇದು in the given figure ಅಲ್ಲ, ಫಿಗರ್ ABCD is a trapezium ಇಲ್ಲಿಂದ ಆಕ್ಚುಲಿ, ಅಥವಾ ABCD is a trapezium ಇಲ್ಲಿಂದ ಆಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇವರು in the given figure ಅಂತ ಕೊಟ್ಟಿದ್ದಾರೆ, ಅದೊಂದು ಕರೆಕ್ಷನ್ ಮಾಡ್ಕೋಬೇಕು. ನಾವು ಲೆಟ್ ಅಸ್ ಟೇಕ್ ಎ ರೆಫರೆನ್ಸ್ ಡಯಾಗ್ರಾಮ್. ಇಲ್ಲಿ ಒಂದು ಟ್ರಪಿಷಿಯಂ ಬೇಕು ನಮಗೆ. ಸೊ ವಿ ಆರ್ ಕನ್ಸಿಡರಿಂಗ್ ಎ ಟ್ರಪಿಷಿಯಂ. ಟ್ರಪಿಷಿಯಂಗೆ ನೇಮಿಂಗ್ ಮಾಡ್ಬೇಕು ನಾವು. ಇಲ್ಲಿ ABCD ಅಂತ ಅವರೇ ಕೊಟ್ಟಿರೋದ್ರಿಂದ ABCD is a trapezium. Okay, this is a trapezium and AB is parallel to DC. This AB is parallel to DC and it has two diagonals and they intersect at the point O. Let these two be the diagonals. ಯಾವುದು? BD ಒಂದು ಡಯಾಗ್ನಲ್ and AC ಇನ್ನೊಂದು ಡಯಾಗ್ನಲ್. Both of them are intersecting at O. ಸೊ O ಅನ್ನೋ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ? ಅವೆರಡು ಪಾಯಿಂಟ್ಸ್ ಲೈನ್ಗಳು ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಸೊಲ್ಯೂಷನ್. Given, what is given? AB is parallel to DC. Since AB is parallel to DC, we can say angle ABO will be equal to angle CDO. Have angle ABO. This angle will be equal to angle CDO. Why they will be equal? Because they are alternate angles. ಇವೆರಡು ಪ್ಯಾರಲಲ್ ಆಗಿರೋದ್ರಿಂದ ಆಲ್ಟರ್ನೇಟ್ ಆಂಗಲ್ಸ್ಗಳು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ಆಲ್ಟರ್ನೇಟ್ ಆಂಗಲ್ಸ್ಗಳು ಈಕ್ವಲ್ ಆಗಿರ್ತವೆ, Z ಶೇಪ್ ಅಲ್ಲಿ ಇರ್ತಾವಲ್ಲ. ಸಿಮಿಲರ್ಲಿ ಆಂಗಲ್ BAO ವಿಲ್ ಬಿ ಈಕ್ವಲ್ ಟು ಆಂಗಲ್ DCO. ಇದು ಕೂಡ ಆಲ್ಟರ್ನೇಟ್ ಆಂಗಲ್ಸ್. ಯಾವುದು ಅಂತಂದ್ರೆ BAO will be equal to DCO, alternate angles. Similarly, angle AOB will be equal to angle COD. This is because of those two are vertically opposite angles. ಯಾವುದು? ಇದು. These two angles will be equal to each other. ಸೊ ಇದೆಲ್ಲ ಆಗ್ತಾ ಇರೋದು ಎರಡು ಟ್ರಯಾಂಗಲ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಯಾವ ಎರಡು ಟ್ರಯಾಂಗಲ್ ಅಂತಂದ್ರೆ ಮೊದಲನೇದ್ದು ಟ್ರಯಾಂಗಲ್ AOB, ಎರಡನೇದ್ದು ಟ್ರಯಾಂಗಲ್ COB. ಸೊ ಹಾಗಾಗಿ ಫಸ್ಟ್ಗೆ ಬರೆದ್ಬೋಣ ಇನ್ ಟ್ರಯಾಂಗಲ್ AOB ಅಂಡ್ ಟ್ರಯಾಂಗಲ್ COD. ಈ ಎರಡು ಟ್ರಯಾಂಗಲ್ ಅಲ್ಲಿ ಈ ರೀತಿ ಮೂರು ಆಂಗಲ್ಗಳು ಈಕ್ವಲ್ ಆಗಿ ಬರ್ತಾ ಇದೆ. ದಿಸ್ ಇಂಪ್ಲೈಸ್ ಟ್ರಯಾಂಗಲ್ AOB is similar to, ನೋಡಿ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ ಪ್ರಕಾರ ಎರಡು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ಗಳು ಈಕ್ವಲ್ ಆಗಿದೆ ಅಂತಂದ್ರೆ ಮೂರು ಆಂಗಲ್ಗಳು ಈಕ್ವಲ್ ಆಗೋ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಎರಡು ಆಂಗಲ್ ಈಕ್ವಲ್ ಆದ್ರೂ ಕೂಡ ಸಾಕು, ಆ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಆಗಿರ್ತವೆ. ದೇರ್ಫೋರ್ ಟ್ರಯಾಂಗಲ್ AOB ವಿಲ್ ಬಿ ಸಿಮಿಲರ್ ಟು ಟ್ರಯಾಂಗಲ್ COD.
Since these two triangles are similar, their corresponding sides will be in the same ratio, ಅಥವಾ they will be proportional. So proportional ಆಗಿರ್ತವೆ. Therefore, this implies AO by CO will be equal to BO by DO. AO ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗ್ತದೆ ಅಂತಂದ್ರೆ CO, BO ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದಾಗ್ತದೆ ಅಂದ್ರೆ DO. Therefore, AO by CO will be equal to BO by DO. ಬಟ್ ನನಗೆ ಬೇಕಾಗಿರೋದು AO by BO ಅಂತ ಬೇಕು, CO by DO ಅಂತ ಬೇಕು. ಏನ್ ಮಾಡಿ ಅಂತಂದ್ರೆ BO ನ ಈ ಕಡೆ CO ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. This implies AO by BO is equal to CO by DO. Hence the proof. Hence the solution. Therefore, so trapezium ಆಗಿತ್ತು ಅಂತಂದ್ರೆ ಈ ರೀತಿ ಕಂಡೀಷನ್ ಹೋಲ್ಡ್ ಆಗುತ್ತೆ ಅಂತ. Next problem is the sum of the digits of a 2-digit number is 9. The number obtained by reversing its digits is 9 less than twice the original number. Find the original number. Okay. Solution. Let the number be 10x plus y. ಅಂದ್ರೆ xy ಅಂತ ನಂಬರ್ ಇದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ y ಇದು 10th ಪ್ಲೇಸ್ ಅಲ್ಲಿ ಇರೋದ್ರಿಂದ 10x ಆಗ್ತದೆ, ಇದು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಅಥವಾ ಒನ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ y ಆಗ್ತದೆ. ಅಂದ್ರೆ ಈಗ ಸಪೋಸ್ 25 ಅಂತ ಇದ್ರೆ 25 ಅಂತ ಇದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಅಂತ ಬರೀತೀವಿ ನಾವಿಲ್ಲಿ 2 into 10 plus 5 into 1 ಅಂತ ಬರೀತೀವಲ್ಲ, ಅದನ್ನ ಇಲ್ಲಿ ಬರ್ದಿರೋದು. ಸೊ ಒನ್ಸ್ ಪ್ಲೇಸ್ ಅಲ್ಲಿ ಇರೋಂಥ ಡಿಜಿಟ್ ಯಾವುದು ಅಂತಂದ್ರೆ y, ಟೆನ್ಸ್ ಪ್ಲೇಸ್ ಅಲ್ಲಿ ಇರೋಂಥ ಡಿಜಿಟ್ ಯಾವುದು ಅಂತಂದ್ರೆ x. ಇದು ಡಿಜಿಟ್. ಓಕೆ, ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ ಈ ರೀತಿ ಆಗ್ತದೆ. ಇದು ಆಕ್ಚುಯಲ್ ನಂಬರ್ ಇದು. ಓಕೆ, ಈಗ ಅವ್ರೇನು ಹೇಳ್ತಾರೆ ಅಂತಂದ್ರೆ ಸಮ್ ಆಫ್ ದ ಡಿಜಿಟ್ಸ್ ಆಫ್ 2-digit ನಂಬರ್ ಈಸ್ 9. ಈ ಡಿಜಿಟ್ಗಳ ಸಮ್, ಸೊ ಒನ್ಸ್ ಪ್ಲೇಸ್ ಅಲ್ಲಿ y ಇದೆ, ಟೆನ್ಸ್ ಪ್ಲೇಸ್ ಅಲ್ಲಿ x ಇದೆ ಡಿಜಿಟ್, ಅವುಗಳನ್ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಂತೆ? 9 ಬರುತ್ತಂತೆ. ಓಕೆ, ಸೊ x plus y equal to 9. ಆಮೇಲೆ ನಂಬರ್ ಆಬ್ಟೈನ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ಸ್, ಡಿಜಿಟ್ಗಳನ್ನ ರಿವರ್ಸ್ ಮಾಡಿದಾಗ ಅಂದ್ರೆ y ಈ ಕಡೆ ಹಾಕಿ x ಈ ಕಡೆ ಹಾಕಿದ್ರೆ ಆವಾಗ ನಮ್ಗೆ ಏನ್ ಬರುತ್ತೆ ನಂಬರ್ ಅಂದ್ರೆ 10y plus x ಅಂತ ಬರುತ್ತೆ. ಅಂಡ್ ಇಟ್ ವಿಲ್ ಬಿ ಈಕ್ವಲ್ ಟು 9 ಲೆಸ್ ದನ್ ಟ್ವೈಸ್ ದ ಒರಿಜಿನಲ್ ನಂಬರ್. ಒರಿಜಿನಲ್ ನಂಬರ್ ನ ಟ್ವೈಸ್ ಮಾಡಿ ಅದರಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಈ ನಂಬರ್ ಬರುತ್ತೆ ಅಂತ. ಸೊ ಟ್ವೈಸ್ ದ ಒರಿಜಿನಲ್ ನಂಬರ್ ಅಂದ್ರೆ 2 into 10x plus y, 9 ಲೆಸ್ ಅಂದ್ರೆ -9. ಈ ರೀತಿ. ಈಗ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. 10y plus x equal to 2 10s are 20x plus 2 into y is 2y minus 9. ಎಲ್ಲ ಟರ್ಮ್ ಈ ಕಡೆ ತಗೊಂಡ್ಬಿಡ್ರಿ, -9 ಮಾತ್ರ ಈ ಕಡೆ ಇರಲಿ. 10y plus x, 20 ಈ ಕಡೆ ಬಂದ್ರೆ -20x, 2y ಈ ಕಡೆ ಬಂದ್ರೆ -2y equal to -9. 10y ಅಲ್ಲಿ 2y ಹೋದ್ರೆ ಇಟ್ ವಿಲ್ ಬಿ 8y. x -20 ಅಂತಂದ್ರೆ -19x, it is equal to -9. ಓಕೆ, ಈಗ ಇಲ್ಲಿ -19x ಪ್ಲಸ್ 8y ಈಕ್ವಲ್ ಟು -9 ಇದೆ. ಇದನ್ನ ಈಕ್ವೇಶನ್ 2 ಅಂತ ಅನ್ಕೊಳ್ರಿ, ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ರಿ. ಇಲ್ಲಿ y ನ ಕೋಎಫಿಷಿಯಂಟ್ 8 ಇದೆ. ಒಂದ್ ವೇಳೆ ಈ ಈಕ್ವೇಶನ್ ಗೆ 8 ಇಂದ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ y ಎಲಿಮಿನೇಟ್ ಆಗುತ್ತೆ, x ವ್ಯಾಲ್ಯೂ ಸಿಗುತ್ತೆ. ನಮಗೆ x ವ್ಯಾಲ್ಯೂ ಸಿಕ್ತಂದ್ರೆ ಆಟೋಮೆಟಿಕಲಿ ನಾವೇನ್ ಮಾಡ್ಬೋದು, y ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಸೊ ನಾ ಏನೇನ್ ಮಾಡ್ತೀನಿ ಈಗ ಅಂತಂದ್ರೆ ಈ 1 ಗೆ ಈಕ್ವೇಶನ್ 1 ಗೆ ಈ ಕಡೆ ಸಾಲ್ವ್ ಮಾಡೋಣ. ಈಕ್ವೇಶನ್ 1 ಗೆ ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತೀನಿ ಅಂತಂದ್ರೆ 8 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಿಸ್ ಇಂಪ್ಲೈಸ್ ಎರಡು ಕಡೆ 8 ಇಂದ ಮಲ್ಟಿಪ್ಲೈ ಮಾಡಬೇಕು. 8 into x plus y equal to 9 ಅಂತ ಇದೆ. So this implies 8 into x is 8x plus 8 into y is 8y and it is equal to 8 9s are 72. Okay, ಈ ಕಡೆ ಏನಿದೆ ಇಲ್ಲಿ ಈಕ್ವೇಶನ್ 2 ಇದೆ. ಇದನ್ನ ಸಪೋಸ್ ಈಕ್ವೇಶನ್ 3 ಅಂತ ಅನ್ಕೊಳ್ರಿ. ಈಕ್ವೇಶನ್ 3 ಸಾಲ್ವಿಂಗ್ ಈಕ್ವೇಶನ್ 3 and 2. ಸೊ 3 ಮೈನಸ್ ಈಕ್ವೇಶನ್ 2 ಮಾಡಿ. ಈಕ್ವೇಶನ್ 3 ಏನಿದೆ 8x plus 8y
ಈಕ್ವಲ್ ಟು 72 ಅಂತ ಇದೆ. ಈಕ್ವೇಶನ್ 2 ಏನಿದೆ ಅಂತಂದ್ರೆ -19x ಪ್ಲಸ್ 8y ಈಕ್ವಲ್ ಟು -9 ಅಂತ ಇದೆ. ಸಬ್ಟ್ರಾಕ್ಟ್ ಮಾಡಬೇಕು, ಹಾಗಾಗಿ ಸೈನ್ಗಳೆಲ್ಲ ಆಪೋಸಿಟ್ ಆಗ್ತವೆ. ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಈಗ 8y -8y ಕ್ಯಾನ್ಸಲ್ ಆಯ್ತು. 8 ಪ್ಲಸ್ 19 ಅಂತಂದ್ರೆ ಇಟ್ ಈಸ್ 27x. ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ ಇದೆ, 72 ಪ್ಲಸ್ 9 ಅಂತಂದ್ರೆ 81. ಡಿವೈಡ್ ಮಾಡಬಹುದು. 27 1s are 27 3s are. Therefore the value of x is 3. ಟೆನ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇರುತ್ತೆ ಅಂತಂದ್ರೆ 3 ಅನ್ನೋ ಡಿಜಿಟ್ ಇರ್ತದೆ. ಈಗ x equal to 3 ನ ಪುಟ್ x equal to 3 ಇನ್ ಈಕ್ವೇಶನ್ 1. ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 plus y equal to 9. This implies y equal to 9 minus 3. That is nothing but 6. ಹಾಗಾದ್ರೆ 1s ಪ್ಲೇಸ್ ಅಲ್ಲಿ 6 ಇದೆ, 10s ಪ್ಲೇಸ್ ಅಲ್ಲಿ 3 ಇದೆ. Therefore the original number will be, therefore the original number is equal to 36. Original number ಎಷ್ಟಿದೆ ಅಂತಂದ್ರೆ 36 ಆಗಿರುತ್ತೆ. Okay, remaining questions will be solved in the next video.